ನಮಸ್ತೆ. ಡೇ 67 ಆಫ್ 150 ಡೇಸ್ ಚಾಲೆಂಜ್ ಇದು. ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಆಸ್ ಯೂಶುವಲ್ ನಮ್ದು ಎಂಪ್ಟಿ ಸ್ಟಮಕ್ ವೇಟ್ ನೋಡ್ತೀವಿ 79.45 ಇವತ್ತು. ಸೊ ಅದಾದ್ಮೇಲೆ ವಾಕ್ ಹೋಗಿ ಅಲ್ಲಿಂದ ಆಫೀಸ್ ಹತ್ರ ಜಾಸ್ತಿ ಯಾರು ಬಂದಿರಲಿಲ್ಲ ಶಿವರಾತ್ರಿ ಅಂತೇಳಿ. ಸೊ ಹಂಗಾಗಿ ಅದೆಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಲೇಟ್ ಆಯ್ತು. ಸೊ ಅದಾದ್ಮೇಲೆ ನಾವು ಬಂದ್ವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಮನ್ಯಾಗ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಮತ್ತೆ ಆಫೀಸ್ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಒಂದು ಎಳ್ನೀರು ಕೌಂಟ್ ಇತ್ತು ಮುಗಿಸ್ಕೊಂಡು ಮನೆಗೆ ಬಂದು ಅಡಿಗೆ ಕುಕ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಲಂಚ್ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಪ್ರೀ ವರ್ಕೌಟ್ ತಗೊಂಡು ಜಿಮ್ ಹೋದ್ವಿ. ಸೊ ಜಿಮ್ಮಲ್ಲಿ ಇವತ್ತು ನಮ್ದೇನಂದ್ರೆ ಬ್ಯಾಕ್ ಮತ್ತೆ ಬೈಸೆಪ್ ಇದ್ರ ಜೊತೆ ಒಂದು ಟ್ರೈಸೆಪ್ ಎಕ್ಸರ್ಸೈಸ್ ಆಡ್ ಮಾಡ್ಕೊಂಡಿವಿ. ಆಮೇಲೆ ಕಾರ್ಬ್ಸ್ ಮತ್ತೆ ನಮ್ದು ಕಾರ್ಡಿಯೋ ಇರ್ತದ. ಇದಿಷ್ಟನ್ನ ಹೆಂಗಂದ್ರೆ ನಾನು ಮತ್ತೆ ನಜೀರ್ ಮಾಡ್ಲಾತಿದ್ವಿ. ಸೊ ಇದಿಷ್ಟು ಮಾಡಕ್ ನಮಗ್ ತಗೋತ ಟೈಮ್ ಆಲ್ಮೋಸ್ಟ್ ಆಲ್ 2.5 ಅವರ್. ಸೊ ಆ 2.5 ಅವರ್ ಇಲ್ಲಿ ಸ್ಪೆಂಡ್ ಮಾಡಿ ಅದಾದ್ಮೇಲೆ ನಾವು ಯಾಕಂದ್ರೆ ರೆಗ್ಯುಲರ್ ಒಂದ್ ಸ್ವಲ್ಪ ಜಾಸ್ತಿ ಕಾರ್ಡಿಯೋ ಮಾಡ್ಬೇಕಂತಂತೇಳಿ ಎಕ್ಸರ್ಸೈಸ್ ಎಲ್ಲ ಅಂದ್ರೆ ಜಲ್ದಿ ಹಿಟ್ ಮಾಡ್ಲಾತ್ತೀವಿ. ಆಮೇಲೆ ವೇಟ್ಸ್ ಸ್ವಲ್ಪ ಡಿಕ್ರೀಸ್ ಮಾಡಿವಿ ರೆಗ್ಯುಲರ್ಗಿನ. ಯಾಕಂದ್ರೆ ರೆಪ್ಸ್ ಜಾಸ್ತಿ ಬರ್ಲಿ ಆಮೇಲೆ ನಮ್ದು ಫುಡ್ ಕಂಟಿನ್ಯೂ ಆಗಿ ಸ್ವಲ್ಪ ಕಮ್ಮಿ ಮಾಡ್ಕೊಂತ ಹೊಂಟಿವಲ್ಲ. ಸೊ ಹಂಗಾಗಿ ಎನರ್ಜಿ ಡೌನ್ ಇರ್ತದೆ. ಸೊ ಅದಾದ್ಮೇಲೆ ಮನೆಗೆ ಬಂದು ವಾಪಸ್ ಊಟ ಟೈಮಲ್ಲಿ ಊಟ ಮಾಡ್ಕೊಂಡ್ವಿ. ಆಮೇಲೆ ರೂಮಿಗೆ ವಾಕ್ ಮಾಡಿಸಿ ಭಗವದ್ಗೀತೆ ಓದ್ಕೊಂಡು ಮಲ್ಕೊಳ್ಕೊಂತೀವಿ. ಗುಡ್ ನೈಟ್.